ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ಏನು ಸ್ಪೆಷಲ್ ಮಾಡಲಿಲ್ಲ, ಚಪಾತಿ ಪಲ್ಯನ ಮಾಡಿಕೊಂಡೆ. ಯಾಕಂದರೆ ಮಧ್ಯಾಹ್ನ ನಾವು ನರ್ಸರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಮಧ್ಯಾಹ್ನದ ಅಡುಗೆನೂ ಎಲ್ಲ ಮುಂಚೆನೇ ಮುಗಿಸ್ಕೊಂಡ್ಬಿಟ್ಟೆ. ಆಮೇಲೆ ಶೇಂಗಾ ಚಟ್ನಿ ಮಾಡೋದಿತ್ತು, ಅದಕ್ಕೂ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಶೇಂಗಾ ಹುರಿದು ಸಿಪ್ಪೆ ತಗೊಂಡೆ. ಆಮೇಲೆ ಬೆಳ್ಳುಳ್ಳಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಬರುತ್ತೆ. ಬೆಳ್ಳುಳ್ಳಿ, ಕರಿಬೇವು, ಖಾರದ ಪುಡಿ, ಉಪ್ಪು, ಜೀರಿಗೆ, ಬಿಳಿ ಎಳ್ಳು, ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪಲ್ಸ್ ಮೋಡ್ ಒಳಗೆ ರುಬ್ಬಿದೆ. ಅಂದ್ರೆ ಚಂದ ಬರ್ತೈತಿ ಶೇಂಗಾ ಚಟ್ನಿ ತರಿ ತರಿಯಾಗಿ. ರೆಗ್ಯುಲರ್ ಮೋಡ್ ಒಳಗೆ ತಿರುವಿದ್ವಿ ಅಂದ್ರೆ ಅಷ್ಟೊಂದು ಸರಿ ಬರೋದಿಲ್ಲ, ಪೂರಾ ಪುಡಿಯಾಗಿ ಬಿಡ್ತೈತಿ, ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ. ಇದು ಕಲ್ಲೊಳಗೆ ಹೆಂಗೆ ಕೊಟ್ಟಿರ್ತೀವಲ್ಲ ಅದೊಂದು ಸ್ವಲ್ಪ ಟೇಸ್ಟ್ ಹಂಗೆ ಇರ್ತೈತಿ. ಆಮೇಲೆ ಕಾಜಿನ ಕಂಟೈನರ್ ತೊಗೊಂಡು ತುಂಬಿಟ್ಟೆ. ಆಮೇಲೆ ನಾನು ಮೊನ್ನೆ ಉಡುಪಿಗೆ ಹೋದಾಗ ಸಣ್ಣ ಸಣ್ಣ ವುಡನ್ ಸ್ಪೂನ್ಸ್ ತೊಗೊಂಡು ಬಂದಿದ್ದೆ. 20 ರೂಪೀಸ್ ಈಚ್ ಬಿದ್ದಿದ್ದು. ಒಂದು 5 ಸ್ಪೂನ್ಸ್ ತೊಗೊಂಡಿದ್ದೆ. ಇಷ್ಟು ಸ್ಮಾಲ್ ಕಂಟೈನರ್ಸ್ಗೆಲ್ಲ ಅವು ಈಗ ಯೂಸ್ ಆಗತ್ತವು. ಸೊ ಹಾಗೆ ಕ್ಲೀನ್ ಮಾಡಿಕೊಂಡೆ. ಮೊನ್ನೆ ಮೀಶೋ ಒಳಗೆ ಈ ಥರನ ಸೇಮ್ ರ್ಯಾಕ್ ತರಿಸಿದ್ದೆ. ಆದರೆ ಅವು ಕಾರ್ನರ್ ಎಡ್ಜಸ್ ಎಲ್ಲ ಬಿಚ್ಚಿಬಿಟ್ಟಿದ್ದು, ಆಲ್ರೆಡಿ ಡ್ಯಾಮೇಜ್ಡ್ ಇತ್ತದು. ಸೊ ಅದನ್ನು ರಿಟರ್ನ್ ಮಾಡಿ ಮತ್ತು ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಮಾಡಿದೆ. ಫ್ಲಿಪ್ಕಾರ್ಟ್ ಒಳಗೂ 80 ರೂಪೀಸ್ ಕಡಿಮೆ ಇತ್ತು ಮೀಶೋಕ್ಕಿಂತ. ಮೆಟಲ್ದೈತಿ, ಸೊ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. 270 ರೂಪೀಸ್ ಕೊಟ್ಟದಕ್ಕೂ ವರ್ತ್ ಐತಿ. ಗ್ಲಾಸ್ ಕಂಟೈನರ್ಸ್ ಅದು ಇಡಾಕನ ಚಲೋ ಐತಿ, ಯಾಕಂದ್ರೆ ಮ್ಯಾಗಿನ ತೆಗಿಯೋದು ಇಡೋದು ಅಷ್ಟೊಂದು ಈಸಿ ಆಗೋದಿಲ್ಲ. ಆಯಿಲ್ ಡಿಸ್ಪೆನ್ಸರ್ನು ಇಟ್ಟರೆ ಆಯಿಲ್ ಬಿದ್ರೂ ಈಸಿಲಿ ವಾಶ್ ಮಾಡ್ಕೋಬೋದು. ಸೊ ಅದೊಂದು ಏನು ಪ್ರಾಬ್ಲಮ್ ಆಗೋದಿಲ್ಲ. ತುಪ್ಪದ ಪಾಟನ್ನು ಕಿಟಕಿ ಒಳಗೆ ಇಡ್ತಿದ್ದೆ ರೆಗ್ಯುಲರಾಗಿ. ನನಗೆ ಅಲ್ಲಿ ಇಡೋದೊಂದು ಅಷ್ಟೊಂದು ಇಷ್ಟ ಆಗತ್ತಿರಲಿಲ್ಲ. ಸೊ ಇದನ್ನು ತರಿಸಿದಕ್ಕೂ ಇದು ಚಲೋ ಆಯಿತು. ನಮ್ಮ ಕೃಷ್ವಿಗೂ ತೋರಿಸಿದೆ. ಅನ್ಬಾಕ್ಸ್ ಮಾಡಿದಾಗಿಂದ ಫುಲ್ ಖುಷಿಯಾಗಿದ್ದಳು. ಇಲ್ಲಿ ನೋಡ್ಬಾ, ಇಲ್ಲಿ ನೋಡು, ಚಂದ, ನೈಸ್, ಎಸ್, ನೈಸ್. ಆಮೇಲೆ ರೆಡಿಯಾಗಿ ನರ್ಸರಿಗೆ ಹೋದ್ವಿ. ನರ್ಸರಿಗೆ ಭಾಳ ದಿನದಿಂದ ಹೋಗಬೇಕಾಗಿತ್ತು, ಯಾಕಂದರೆ ನನಗೆ ಮನಿ ಪ್ಲಾಂಟ್ ರೆಗ್ಯುಲರ್ ಆಗಿರೋದು ಒಂದಿತ್ತು ಗ್ರೀನಿಶ್. ಆಮೇಲೆ ಅದ್ರೊಳಗೆ ಡಾರ್ಕ್ ಗ್ರೀನ್ ಅದು ಇರ್ತಾವಲ್ಲ ಅದು ಬೇಕಾಗಿತ್ತು. ನರ್ಸರಿ ಒಳಗೂ ನನ್ನ ಕಡೆ ಏನಿತ್ತಲ್ಲ ಅದೊಂದು ಮನಿ ಪ್ಲಾಂಟ್ ಇತ್ತು, ಮತ್ತು ಬೇರೆ ಯಾವ ಇರಲಿಲ್ಲ ವೆರೈಟಿ. ಇದು ಗೌರ್ಮೆಂಟ್ ಹಾರ್ಟಿಕಲ್ಚರ್ ಇರೋದ್ರಿಂದ ಚೀಪ್ನೂ ಸಿಗ್ತಾವ ಪ್ಲಾಂಟ್ಸ್. ಸೊ ಅಲ್ಲೇ ಹೋಗಿದ್ವಿ. ನಮ್ಮ ಕೃಷ್ವಿನೂ ಮಣ್ಣದು ಆಟ ಆಡಿದಳು. ಆಕೆಗೆ ಮಣ್ಣು ಉಸಕಂದ್ರೆ ಆಡೋದು ಇಷ್ಟ. ಎಲ್ಲ ಕಡೆ ತಿರುಗಾಡಿ ನೋಡಿ ಫೈನಲಿ ಒಂದು ನನಗೆ ನಿಯಾನ್ ಮನಿ ಪ್ಲಾಂಟ್ ಸಿಕ್ತು. ಆಮೇಲೆ ಸದಾಬಾರ್ ತೊಗೊಂಡ್ವಿ. ಸ್ಟಾರ್ಟಿಂಗ್ ನರ್ಸರಿ ಎಂಟ್ರಿ ಆದ ಕೂಡಲೇ ಅಲ್ಲಿ ನೀರಿನ ಪಾಂಡ್ ಒಳಗೆ ಏನು ಪ್ಲಾಂಟ್ ಇದ್ದವಲ್ಲ ಅಕ್ವಾಟಿಕ್ ಪ್ಲಾಂಟ್ಸ ಅವಷ್ಟು ತೊಗೊಂಡ್ವಿ. ಆಮೇಲೆ ಹಾದಿ ಒಳಗೆ ಬರುವಾಗ ಅಲ್ಲಿ ರೋಡ್ ಮೇಲೇ ಒಬ್ಬ ಮಾರ್ಕೊಂತ ಹೊಂಟಿದ್ದ ಗಾಡಿ ಮೇಲೇ. ಸೊ ಅಲ್ಲೊಂದು ಮನಿ ಪ್ಲಾಂಟ್ ತೊಗೊಂಡ್ವಿ, ಮತ್ತೊಂದು ವೆರೈಟಿ. ಸೊ ಮನೆಗೆ ತೊಗೊಂಡು ಬಂದು ಅದನ್ನ ರೀಪಾಟಿಂಗ್ ಮಾಡಿದೆ. ಅದ್ರ ಜೊತೆ ಒಂದು ಹೈಡ್ರೋಪೋನಿಕ್ ಪ್ಲಾಂಟ್ ತೊಗೊಂಡಿದ್ವಲ್ಲ, ಅದ್ರ ಸಲುವಾಗಿ ಪಾಟ್ ಇರಲಿಲ್ಲ. ಸೊ ಅದನ್ನು ಓಲ್ಡ್ ಕಡಾಯಿ ಒಳಗೆ ಹಾಕಿಟ್ಟೆ, ಬೇರೆ ಪಾಟ್ ತರೋ ತನಕ ಅಂಥೇಳಿ. See you in the next vlog. Thank you.